ಮೊದಲನೆಯ ಪ್ರಶ್ನೆ, ಆಡಳಿತದ ಮೇಲೆ ನಾಗರಿಕರ ಪರಿಣಾಮಕಾರಿ ನಿಯಂತ್ರಣದ ವಿಧಾನವೆಂದರೆ? ನಿಮ್ಮ ಆಪ್ಷನ್ಸ್: 1 ಚುನಾವಣೆ, 2 ಸಾರ್ವಜನಿಕ ಅಭಿಪ್ರಾಯ, 3 ಒತ್ತಡಗಳ ಗುಂಪುಗಳು, 4 ಸಲಹಾ ಸಮಿತಿಗಳು. ಉತ್ತರ 1 ಚುನಾವಣೆ. ಎರಡನೆಯ ಪ್ರಶ್ನೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಉಲ್ಲೇಖಿಸಿದೆ? ನಿಮ್ಮ ಆಪ್ಷನ್ಸ್: 1 ಶೆಡ್ಯೂಲ್ 1, 2 ಶೆಡ್ಯೂಲ್ 3, 3 ಶೆಡ್ಯೂಲ್ 5, 4 ಶೆಡ್ಯೂಲ್ 6. ಉತ್ತರ 4 ಶೆಡ್ಯೂಲ್ 6. ಮೂರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ? ಮೊದಲನೇ ಆಪ್ಷನ್ಸ್: ಕೇಂದ್ರ ತನಿಖಾ ಆಯೋಗ, 2 CVE, 3 ಕರ್ನಾಟಕ ಲೋಕ ಸೇವಾ ಆಯೋಗ, 4 ರಾಜ್ಯ ಮಹಿಳಾ ಆಯೋಗ. ಉತ್ತರ 3 ಕರ್ನಾಟಕ ಲೋಕ ಸೇವಾ ಆಯೋಗ. ನಾಲ್ಕನೆಯ ಪ್ರಶ್ನೆ, ಯಾವ ವಿಧಿಯು ಭಾರತ ಸಂವಿಧಾನದ ತಿದ್ದುಪಡಿಯ ವಿಧಾನವನ್ನು ತಿಳಿಸುತ್ತದೆ? ಆಪ್ಷನ್ಸ್: 1 268ನೇ ವಿಧಿ, 2 325ನೇ ವಿಧಿ, 3 365ನೇ ವಿಧಿ, 4 368ನೇ ವಿಧಿ. ಉತ್ತರ 4 368ನೇ ವಿಧಿ. ಐದನೆಯ ಪ್ರಶ್ನೆ, ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಡ್ಯಾಶ್ ಮೂಲಕ ಸೇರಿಸಲಾಗಿದೆ? ನಿಮ್ಮ ಆಪ್ಷನ್ಸ್: 1 42ನೇ ವಿಧಿ, 2 44ನೇ ತಿದ್ದುಪಡಿ, 3 23ನೇ ತಿದ್ದುಪಡಿ, 4 24ನೇ ತಿದ್ದುಪಡಿ. ಉತ್ತರ 1 42ನೇ ತಿದ್ದುಪಡಿ. ಆರನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ 263ನೇ ಅನುಚ್ಛೇದದ ಅಡಿಯಲ್ಲಿ ರಚಿಸಲಾದ ಅಂತರ ರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ನಿಮ್ಮ ಆಪ್ಷನ್ಸ್: 1 ಭಾರತದ ಪ್ರಧಾನಮಂತ್ರಿಗಳು, 2 ರಾಜ್ಯದ ಮುಖ್ಯಮಂತ್ರಿಗಳು, 3 ರಾಷ್ಟ್ರಪತಿಗಳು, 4 ಭಾರತದ ಮುಖ್ಯ ನ್ಯಾಯಾಧೀಶರು. ಉತ್ತರ 1 ಭಾರತದ ಪ್ರಧಾನಮಂತ್ರಿಗಳು. ಏಳನೆಯ ಪ್ರಶ್ನೆ, ಒಂದು ವಿಧೇಯಕವು ಧನ ವಿಧೇಯಕವೇ ಅಥವಾ ಅಲ್ಲವೇ ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಯಾರ ತೀರ್ಮಾನವು ಅಂತಿಮವಾದುದಾಗಿರತಕ್ಕದ್ದು? ಆಪ್ಷನ್ಸ್: 1 ಉಪಸಭಾಪತಿಯವರು, 2 ಸಭಾಪತಿಯವರು, 3 ರಾಷ್ಟ್ರಪತಿಯವರು, 4 ರಾಜ್ಯದ ರಾಜ್ಯಪಾಲರು. ಉತ್ತರ 2 ಸಭಾಪತಿಯವರು. ಎಂಟನೇ ಪ್ರಶ್ನೆ, ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ಗೆ ಗುರಿಪಡಿಸತಕ್ಕದ್ದಲ್ಲ ಹಾಗೂ ದಂಡಿಸತಕ್ಕದ್ದಲ್ಲ. ಈ ನಿಯಮವನ್ನು ಭಾರತೀಯ ಸಂವಿಧಾನದಲ್ಲಿ ಯಾವ ಅನುಚ್ಛೇದದಲ್ಲಿ ಮಾತನಾಡಲಾಗಿದೆ? ನಿಮ್ಮ ಆಪ್ಷನ್ಸ್: 1 ಅನುಚ್ಛೇದ 22, 2 ಅನುಚ್ಛೇದ 19G, 3 ಅನುಚ್ಛೇದ 21, 4 ಅನುಚ್ಛೇದ 22. ಉತ್ತರ 1 ಅನುಚ್ಛೇದ 22. ಒಂಬತ್ತನೇ ಪ್ರಶ್ನೆ, ಕೆಳಗಿನ ಯಾರು ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು? ಆಪ್ಷನ್ಸ್: 1 ಪವನ್ ಕುಮಾರ್ ಚಾಮ್ಲಿಂಗ್, 2 ಜ್ಯೋತಿ ಬಸು, 3 ಗೆಂಗೆನ್ ಅಪಾಂಗ್, 4 ಲಾಲ್ ಧನ್ಹಾವಾಲಾ. ಉತ್ತರ 1 ಪವನ್ ಕುಮಾರ್ ಚಾಮ್ಲಿಂಗ್. 10ನೇ ಪ್ರಶ್ನೆ, ಕೆಳಗಿನ ಯಾವ ದೇಶವು 36ನೇ ಆಸಿಯಾನ್ ಸಮ್ಮೇಳನವನ್ನು ಆಯೋಜಿಸಿತ್ತು? ಆಪ್ಷನ್ಸ್: 1 ಜಪಾನ್, 2 ಭಾರತ, 3 ಚೀನಾ, 4 ವಿಯೆಟ್ನಾಂ. ಉತ್ತರ 4 ವಿಯೆಟ್ನಾಂ. 11ನೆಯ ಪ್ರಶ್ನೆ, ಕೆಳಗಿನ ಯಾವ ದೇಶವು ಬ್ರಿಕ್ಸ್ ಕ್ರೀಡಾಕೂಟ 2021 ಆಯೋಜಿಸುವ ಯೋಜನೆಯನ್ನು ಹಾಕಿಕೊಂಡಿತ್ತು? ನಿಮ್ಮ ಆಪ್ಷನ್ಸ್: ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ. ಉತ್ತರ 3 ಭಾರತ. 12ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯ ಪ್ರಥಮವಾಗಿ ಈ ಕ್ಯಾಬಿನೆಟ್ ಅನ್ನು ಜಾರಿಗೊಳಿಸಲು ನಿರ್ಧರಿಸಿದೆ? ನಿಮ್ಮ ಆಪ್ಷನ್ಸ್: 1 ಕೇರಳ, 2 ಹಿಮಾಚಲ ಪ್ರದೇಶ, 3 ಅಸ್ಸಾಂ, 4 ಕರ್ನಾಟಕ. ಉತ್ತರ 2 ಹಿಮಾಚಲ ಪ್ರದೇಶ.
13ನೆಯ ಪ್ರಶ್ನೆ 2021ರ ಕರ್ನಾಟಕ ಜನಸೇವಕ ಯೋಜನೆಯು ಡ್ಯಾಶ್ಗೆ ಸಂಬಂಧಿಸಿದೆ. ನಿಮ್ಮ ಆಪ್ಷನ್ಸ್: 1. ಸರ್ಕಾರಿ ಸೇವೆಗಳನ್ನು ಮನೆ ಮನೆಗೆ ತಲುಪಿಸುವುದು. 2. ಪ್ರತಿ ಗ್ರಾಮಕ್ಕೆ ಮುಖಂಡರನ್ನು ನೇಮಿಸುವುದು. 3. ಪೋಸ್ಟಲ್ ಜನಸೇವಕ ಪ್ರತಿನಿಧಿ. 4. ಸಾಲ ಒದಗಿಸಲು ಸರ್ಕಾರದ ಪ್ರತಿನಿಧಿ ಸಹಿ. ಉತ್ತರ: ಸರ್ಕಾರಿ ಸೇವೆಗಳನ್ನು